ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಧಾರ್ಮಿಕ ಆಚರಣೆಗಳನ್ನು ವಿಘ್ನ ನಿವಾರಕನಾಗಿರುವಂತಹ ಶ್ರೀ ಬೆನಕೇಶ್ವರ ಗಣಪತಿಯ ಪೂಜಾರಾಧನೆ ಮಾಡುವ ಮೂಲಕ ಶುಭಾರಂಭ ಮಾಡುವಂಥದ್ದು ನಮ್ಮ ಸನಾತನ ಸಂಸ್ಕೃತಿಯ ನಂಬಿಕೆಯ ಸಂಗತಿಯಾಗಿದೆ. ಅಂತಹ ಬೆನಕೇಶ್ವರನು ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ತುಂಗಾಭದ್ರಾ ನದಿ ತೀರದ ಬೆನಕನಹಳ್ಳಿ ಗ್ರಾಮದಲ್ಲಿ ಉದ್ಭವಿಸಿ ನಾಡಿನ ಸಮಸ್ತ ಭಕ್ತ ಬಾಂಧವರಿಗೆ ಶುಭಾನುಗ್ರಹವನ್ನು ಅನುಗ್ರಹಿಸುವ ಜೊತೆಗೆ ಬೆನಕನಹಳ್ಳಿ ಗ್ರಾಮದಲ್ಲಿ ಜನಿಸುವಂತಹ ಪ್ರತಿಯೊಂದು ಮಗುವಿಗೂ ಬೆನಕೇಶ, ಬೆನಕಪ್ಪ ಎಂಬ ನಾಮಕರಣ ಮಾಡುವ ಮೂಲಕ ಪ್ರಸಿದ್ಧಿಗೆ ಪಾತ್ರವಾಗಿರುವಂತಹ ಬೆನಕನಹಳ್ಳಿ ಗ್ರಾಮದ ಶ್ರೀ ಬೆನಕೇಶ್ವರ ಸ್ವಾಮಿಯ ರಥೋತ್ಸವವು ಪ್ರತಿ ವರ್ಷವೂ ಹೋಳಿ ಹುಣ್ಣಿಮೆಯ ಅನಂತರದ ದಿನಗಳಂದು ಆಚರಿಸುವಂಥದ್ದು ಇಲ್ಲಿನ ಸಂಪ್ರದಾಯವಾಗಿದೆ. ಪ್ರಸಕ್ತ ವರ್ಷವು ಮಾರ್ಚ್ 5ರಂದು ಬೆನಕನಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ತಿರುಗಣಿ ರಥೋತ್ಸವವನ್ನು ಹಮ್ಮಿಕೊಂಡಿರುವಂಥದ್ದು ಬೆನಕನಹಳ್ಳಿ ಗ್ರಾಮದ ರಥೋತ್ಸವದ ವಿಶೇಷವಾಗಿದೆ. ತಿರುಗಣಿ ರಥವನ್ನು ವಿಶಿಷ್ಟವಾಗಿ ಆಚರಿಸುವಂಥದ್ದು ಕೆಲವು ಪ್ರದೇಶಗಳಲ್ಲಿ ಮಾತ್ರ. ನಮಗಿರುವ ಮಾಹಿತಿಯಂತೆ ಸುಬ್ರಹ್ಮಣ್ಯ ಸುಕ್ಷೇತ್ರ ಹಾಗೆಯೇ ಬೆನಕನಹಳ್ಳಿ ಗ್ರಾಮದ ಶ್ರೀ ಬೆನಕೇಶ್ವರ ಸ್ವಾಮಿಯ ತಿರುಗಣಿ ರಥೋತ್ಸವವನ್ನು ದೇವಸ್ಥಾನದ ಸಮಿತಿಯ ಆಡಳಿತ ಮಂಡಳಿಯವರು, ಸೇವಾಕರ್ತರು, ನಾಡಿನ ಸಮಸ್ತ ಭಕ್ತ ಬಾಂಧವರ ಸಹಕಾರದೊಂದಿಗೆ ಆಯೋಜನೆ ಮಾಡುವಂಥದ್ದು ಬೆನಕನಹಳ್ಳಿ ಗ್ರಾಮದ ಬೆನಕೇಶ್ವರ ಸ್ವಾಮಿ ರಥೋತ್ಸವದ ವಿಶೇಷವಾಗಿದೆ. ಈಗಾಗಲೇ ರಥೋತ್ಸವ ನಿಮಿತ್ತವಾಗಿ ಅಗತ್ಯ ಪೂರ್ವ ಸಿದ್ಧತಾ ಕೈಂಕರ್ಯಗಳನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು, ಗ್ರಾಮದ ಭಕ್ತ ಬಾಂಧವರು ಕೈಗೊಂಡಿದ್ದು ನಾಡಿನ ಸಮಸ್ತ ಭಕ್ತ ಬಾಂಧವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ದೇವಸ್ಥಾನದ ಸಮಿತಿ ವತಿಯಿಂದ ಕೋರಲಾಗಿದೆ. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ ಮೂಲಕವೂ ಲಭ್ಯವಾಗಿರುವಂತಹ ಚಿತ್ರಪಟಗಳು ಹಾಗೂ ದೃಶ್ಯಾವಳಿಗಳನ್ನು ಸಂಗ್ರಹಿಸಿ ಪ್ರಸಾರವನ್ನು ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ಬೆನಕನಹಳ್ಳಿ ರಥೋತ್ಸವದಲ್ಲಿ ಪಾಲ್ಗೊಳ್ಳಬೇಕಾಗಿ ಸವಿನಯ ಪ್ರಾರ್ಥನೆ.